ಧನುರಾಶಿ ಮನೆಯಲ್ಲಿ ಮಕ್ಕಳಿಗೆ ಆರೋಗ್ಯದ ಸಮಸ್ಯೆ ಕಾಡಬಹುದು, ಆದರೆ ಆತಂಕ ಬೇಡ. ಅದಕ್ಕೆ ಬೇಕಾದಂತಹ ಸೂಕ್ತವಾದ ವ್ಯವಸ್ಥೆಯನ್ನು ಮಾಡೋದ್ರ ಬಗ್ಗೆ ಗಮನ ಕೊಡಿ. ಕೂತ್ಕೊಂಡು ಯೋಚನೆ ಮಾಡಿಬಿಟ್ಟು ಬರೀ ಬಾಯಲ್ಲಿ ಮಾತಾಡ್ತಾ ಇದ್ದರೆ ಏನೂ ಪ್ರಯೋಜನ ಆಗೋದಿಲ್ಲ. ಚಿಕಿತ್ಸಕ ಬುದ್ಧಿ ಇರಬೇಕು, ಚಿಕಿತ್ಸೆ ಕೊಡಿಸುವಂತಹ ಮನಸ್ಸಿರಬೇಕು. ಕೇವಲ ಮಾತಾಡಿದರೆ ಪ್ರಯೋಜನ ಆಗೋದಿಲ್ಲ ಅಂತ ಅರ್ಥ. ವೈದ್ಯರ ಸಲಹೆಯನ್ನು ಪಡ್ಕೊಳ್ಳಿ. ಅಗತ್ಯ ಬಿದ್ದರೆ ಎರಡನೇ ವೈದ್ಯರನ್ನು ಮತ್ತೆ ಭೇಟಿ ಮಾಡಿ ಸೆಕೆಂಡ್ ಒಪಿನಿಯನ್ ತಗೊಳ್ಳಿ ಅನ್ನುವಂತಹ ಅರ್ಥ. ಸಂಶೋಧಕರಿಗೆ ಮತ್ತು ವಿಜ್ಞಾನಿಗಳಿಗೆ ವಿಶೇಷವಾದಂತಹ ದಿವಸ. ನಿಮ್ಮ ಕ್ಷೇತ್ರದಲ್ಲಿ ನಿಮಗೆ ಉತ್ತಮವಾದಂತಹ ಪ್ರತಿಸ್ಪಂದನೆ ಸಿಕ್ಕುವಂತಹ ದಿವಸವಾಗುತ್ತೆ. ಕಾನೂನಿನ ವಿಚಾರದಲ್ಲಿ ಹಲವಾರು ತೊಡಕುಗಳಿರುತ್ತೆ. ಅದರ ಬಗ್ಗೆ ಸರಿಯಾದಂತಹ ಮಾಹಿತಿಯನ್ನು ಪಡೆದು ಸೂಕ್ತವಾದ ರೀತಿಯಲ್ಲಿ ಹೋರಾಟವನ್ನು ಮಾಡಬೇಕಾದಂಥದ್ದು ಮುಖ್ಯವಾಗುತ್ತೆ. ಪ್ರಕೃತಿ ವೀಕ್ಷಣೆ ಅಥವಾ ಪ್ರಾಣಿ ಸಂಕುಲವನ್ನು ವೀಕ್ಷಣೆ ಮಾಡೋದಕ್ಕೆ ಪ್ರವಾಸ ಮಾಡುವಂತಹ ಯೋಚನೆಗಳು ಮನಸ್ಸಿನಲ್ಲಿ ಬರಬಹುದು. ಅದು ನಡಿಬಹುದು ಅಥವಾ ನಡೀದೇ ಇರಬಹುದು. ಅದೆರಡಕ್ಕೂ ಅವಕಾಶ ಇದೆ. ಇಂದ್ರಾಕ್ಷಿ ದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ ತಪ್ಪು ಮಾಹಿತಿ ತುಂಬ ದೊಡ್ಡ ದುಷ್ಪರಿಣಾಮವನ್ನು ಉಂಟು ಮಾಡುತ್ತೆ. ಇದು ನಿಮಗೂ ಗೊತ್ತು. ಆದರೆ ಅಜ್ಞಾನ ಅನ್ನುವಂಥದ್ದು ಆ ಕ್ಷಣದಲ್ಲಿ ಕೆಲಸ ಮಾಡೋದಿಲ್ಲ. ಹಾಗಾಗಿ ಏನು ವಿಚಾರ ಮಾಡ್ತಿದ್ದೀರೋ ಅದೇ ಸತ್ಯ ಅಂತ ಹೇಳಿ ಮುಂದುವರ್ಕೊಂಡು ಹೋಗುವಂಥದ್ದಿದೆ. ವಿದ್ಯಾಭ್ಯಾಸಕ್ಕೆ ಸಾಲ ದೊರೆಯಬಹುದು, ಸರಿಯಾಗಿ ವ್ಯವಹರಿಸಿ. ಹೈಯರ್ ಎಜುಕೇಷನ್ಗೆ ನಿಮಗೆ ಯಾವುದಾದ್ರು ಬ್ಯಾಂಕ್ ಲೋನ್ಗಳು ಆಗಬಹುದು. ಆದರೆ ಅದರ ಅವಶ್ಯಕತೆ ಇದೆಯಾ, ಅದರಿಂದ ಹಿಂತಿರುಗಿ ಹಣ ಬರುತ್ತಾ, ಇವೆಲ್ಲವೂ ಕೂಡ ಆಲೋಚನೆಗೆ ಬರಬೇಕು. ಬೇರೆ ಯಾರನ್ನೋ ನೋಡಿ, ಯಾವುದೋ ಜಾಹೀರಾತನ್ನು ನೋಡಿ ನಾನು ಹಾಗಾಗ್ತೀನಿ ಅಂತ ಹೇಳಿ ಪಣ ತೊಡೋದಿದೆಯಲ್ಲ, ಅದು ತಪ್ಪಾದೀತು. ವಿವೇಕ ಕೆಲಸ ಮಾಡಲಿ ಅನ್ನುವಂಥದ್ದು. ವಿವಾದಿತ ವಿಚಾರಗಳು ಏನೇ ಇದ್ದರೂ ಕೂಡ ಅದೆಲ್ಲವೂ ಇತ್ಯರ್ಥವಾಗೋದಕ್ಕೆ ಅವಕಾಶಗಳಿದೆ. ಕೌಟುಂಬಿಕವಾದಂತಹ ಸಮಸ್ಯೆಗಳು ಬಗೆಹರಿಯೋದಕ್ಕೆ ಕಾಲ ಕೂಡಿ ಬಂದಿದೆ. ಪ್ರೇಮಿಗಳಿಗೆ ಉತ್ತಮವಾದಂತಹ ದಿವಸ. ಆದರೆ ಸುಳ್ಳನ್ನು ಹೇಳೋದಕ್ಕೆ ಮತ್ತು ಸುಳ್ಳಿನ ವಿಚಾರಕ್ಕೆ ಪ್ರಚೋದನೆ ಆಗೋದಕ್ಕೆ ಅವಕಾಶಗಳಿದೆ. ಹಾಗಾಗಿ ತೊಂದರೆಯನ್ನು ಮಾಡಿಕೊಳ್ಬಹುದು. ವಿದೇಶದಲ್ಲಿ, ದೂರ ದೇಶದಲ್ಲಿ ಅಧ್ಯಯನವನ್ನು ಮಾಡಬೇಕು ಅಂತಕ್ಕಂತಹ ವಿದ್ಯಾರ್ಥಿಗಳ ಮನಸ್ಸೇನಿದೆ ಅದಕ್ಕೆ ಪೂರಕವಾಗಿ ಅನುಕೂಲವಾಗ್ತಕ್ಕಂತಹ ದಿವಸ ಇದು ಅಂತ ಹೇಳಬೇಕು. ಪಾರಿಜಾತ ಸರಸ್ವತಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ ಯೋಗಾಭ್ಯಾಸ ಮಾಡೋದ್ರ ಬಗ್ಗೆ ಚಿಂತನೆ ಇರಲಿ. ಯೋಗಾದ್ ರೋಗ ನಿವಾರಣಂ ಎಂಬುದಾಗಿ ಶಾಸ್ತ್ರ ಹೇಳುತ್ತೆ. ಯೋಗವನ್ನು ಮಾಡೋದರಿಂದ ರೋಗ ನಿವೃತ್ತಿ ಆಗತ್ತೆ, ಚಿತ್ತಶುದ್ಧವಾಗತ್ತೆ ಅನ್ನುವಂಥದ್ದು ಶಾಸ್ತ್ರದ ಆದೇಶ. ಅದನ್ನು ಪರಿಪಾಲನೆ ಮಾಡಿದರೆ ನಾವು ಆರೋಗ್ಯಕರವಾಗಿ ಇರಬಹುದು ಅನ್ನುವಂಥದ್ದು. ಬೇರೆಯವರ ಭರವಸೆಯ ಮಾತುಗಳು ನಿಮಗೆ ಉಪಯೋಗಕ್ಕೆ ಬರೋದಿಲ್ಲ. ನಾನು ಹಾಗೆ ಮಾಡಿಬಿಡ್ತೀನಿ, ನಿನಗೆ ಯಾವುದೋ ಅನುಕೂಲ ಮಾಡ್ತೀನಿ, ನಿನಗೇನೋ ಕೊಡಿಸ್ತೀನಿ, ಇದು ಯಾವುದನ್ನು ನಂಬಿಕೊಳ್ಳೋದಕ್ಕೆ ಹೋಗಬೇಡಿ. ಕಾರ್ಯರೂಪಕ್ಕೆ ಬಂದು ಹೊರತು ಇವೆಲ್ಲ ಕೇವಲ ಭರವಸೆಯಾಗಿಯೇ ಉಳಿಯುತ್ತೆ. ಆ ಬಣ್ಣದ ಮಾತುಗಳಿಗೆ ಮೋಹಿತರಾಗಿ ಪರವಶರಾದರೆ ತೊಂದರೆಯನ್ನು ಅನುಭವಿಸಬೇಕಾದಂಥವರು ನೀವೇ. ಹಾಗಾಗಿ ಯಾರ ಭರವಸೆಗೂ ಕೂಡ ಒಳಗಾಗಬೇಡಿ ಅನ್ನುವಂತಹ ಎಚ್ಚರಿಕೆ. ಧೂಳು ಮತ್ತು ಸೂರ್ಯನ ಬೆಳಕು ಇದರಿಂದ ನಿಮಗೆ ಸ್ವಲ್ಪ ಸಮಸ್ಯೆಗಳು ಉಂಟಾಗುವಂತಹ ಸಾಧ್ಯತೆಗಳಿದೆ. ಎಚ್ಚರಿಕೆಯನ್ನು ವಹಿಸಿ. ಆದಷ್ಟು ಯಾವ ರೀತಿಯಲ್ಲಿ ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಬಹುದು ಅದಕ್ಕೆ ಪ್ರಯತ್ನವನ್ನು ಮಾಡಿ. ಯಾವುದೇ ಕೆಲಸದ ಮೇಲೆ ಮನಸ್ಸನ್ನು ಕೇಂದ್ರೀಕರಣ ಮಾಡೋಕ್ಕಾಗ್ದಲೇ ಕಷ್ಟವನ್ನು ಪಡ್ತೀರಿ. ಯಾವ ಕೆಲಸ ಮಾಡೋದಕ್ಕೂ ಮನಸ್ಸಿರೋದಿಲ್ಲ. ಅನಿವಾರ್ಯವಾಗಿ ಒಂದಷ್ಟು ಕೆಲಸಗಳು ನಡ್ಕೊಂಡು ಹೋಗುತ್ತೆ, ಅದಾಗಲೇಬೇಕು ಕೂಡ. ಆದರೆ ಅಲ್ಲಿ ಕೆಲಸದ ಗುಣಮಟ್ಟ ಎಷ್ಟು ಕನಿಷ್ಠವಾಗಿರುತ್ತೆ ಅಂತಂದರೆ ಊಹಿಸ್ಕೊಳ್ಳೋದು ಅಸಾಧ್ಯವಾಗುತ್ತೆ. ಹಳೆಯ ಸಂಪರ್ಕಗಳು ಮತ್ತೆ ಸಮಸ್ಯೆಗೆ ಕಾರಣವಾಗುತ್ತೆ. ಯಾರ್ದೋ ಪರಿಚಯವಾಗಿರುತ್ತೆ, ಯಾವುದೋ ಘಟನೆ ನಡೆದಿರುತ್ತೆ, ಅದು ನಿಮ್ಮ ತಪ್ಪು ಅವರು ತಪ್ಪು, ಆ ವಿಷಯ ಬೇರೆ. ಆದರೆ ಅದೆಲ್ಲವನ್ನು ಮರೆತು ಅದೆಲ್ಲವನ್ನು ದಾಟಿ ಮುಂದೆ ಬಂದಿರ್ತೀರಿ. ಮತ್ತೆ ಆ ವಿಷಯ ಹಳೆಯದಾಗತ್ತೆ. ಆ ಹಳೆಯದಾದಂತಹ ವಿಷಯ ಮತ್ತೆ ಈಗ ಮುನ್ನೆಲೆಗೆ ಬರುತ್ತೆ. ಅದು ನಿಮಗೆ ಸಮಸ್ಯೆಗೆ ಕಾರಣವಾಗುತ್ತೆ ಅಂತ ಅರ್ಥ. ತಲೆನೋವು ಅಥವಾ ಮೈಗ್ರೇನ್ ಸಮಸ್ಯೆ ನಿಮಗೆ ಕಾಡಬಹುದು. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಬೇರೆ ಕೆಲಸಗಳಿಗೆ ಅದು ತೊಂದರೆಯನ್ನು ಮಾಡಬಹುದು. ನಾರಾಯಣನನ್ನು ಪ್ರಾರ್ಥನೆ ಮಾಡಿ. ನಾರಾಯಣಃ ಪರಂಜ್ಯೋತಿರಾತ್ಮ ನಾರಾಯಣಃ ಪರಃ ನಾರಾಯಣಃ ಪರಂ ಬ್ರಹ್ಮ ನಾರಾಯಣ ನಮೋಸ್ತುತೆ ಎಂಬತಕ್ಕಂತಹ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಯಾವುದೇ ಕೆಲಸ ಇರಲಿ, ವಿದ್ಯಾಭ್ಯಾಸ ಇರಲಿ, ವ್ಯವಹಾರ ಇರಲಿ, ವ್ಯಾಪಾರ ಇರಲಿ,
ಮನೆಯವರ ಸಲಹೆ ತುಂಬ ಗಣನೀಯವಾದಂಥದ್ದು, ಅದನ್ನು ಗೌರವಿಸಬೇಕಾದಂಥದ್ದು, ಸ್ವೀಕರಿಸಬೇಕಾದಂಥದ್ದು. ಕೆಲವರು ಹೇಳ್ತಾ ಇರ್ತಾರೆ, ನಿನಗೇನು ಗೊತ್ತು, ನಿನಗ್ಯಾವ ಅನುಭವ ಇದೆ, ಈ ಮಾತುಗಳನ್ನು ಹೇಳ್ತಾರೆ. ಆದರೆ ಎಲ್ಲ ಸಂದರ್ಭದಲ್ಲೂ ಹಾಗಾಗೋದಿಲ್ಲ. ಮನೆಯವರು ಹೇಳಿದಂತಹ ಒಂದೇ ಒಂದು ಮಾತು ನಿಮ್ಮ ಇವತ್ತಿನ ವ್ಯವಹಾರವನ್ನೇ ಬದಲಾಯಿಸಬಹುದು, ನಿಮಗೆ ಧನಾತ್ಮಕವಾಗಿ ಫಲವನ್ನು ನೀಡಬಹುದು, ಅಥವಾ ಆಗುವಂತಹ ಆಪತ್ತನ್ನು ತಪ್ಪಿಸಬಹುದು. ಈ ಯೋಚನೆ ಮನಸ್ಸಿನಲ್ಲಿ ಯಾಕೆ ಬರೋದಿಲ್ಲ? ಈ ರೀತಿ ಯೋಚನೆ ಮಾಡಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ. ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಬಡ್ತಿ ಸಿಕ್ಕುವಂತಹ ಸೂಚನೆಗಳಿದೆ, ಅದನ್ನು ಗಮನಿಸ್ಕೊಳ್ಬೇಕು. ನಿಮ್ಮ ಆತ್ಮವಿಶ್ವಾಸ ಎಲ್ಲ ಕೆಲಸಗಳಲ್ಲೂ ಕೂಡ ಜಯಶೀಲರನ್ನಾಗಿ ಮಾಡುವಂತಹ ಮನಸ್ಥಿತಿ ನಿಮ್ಮದಾಗಿರಬೇಕು. ಆತ್ಮವಿಶ್ವಾಸವೇ ಮುಖ್ಯ ಅನ್ನುವಂತಹ ರೀತಿಯಲ್ಲಿ ನೀವು ಇರಬೇಕಾಗತ್ತೆ. ನಿಮ್ಮ ಮಟ್ಟಕ್ಕನುಗುಣವಾಗಿ ನಿಮ್ಮ ಹೆಸರು, ನಿಮ್ಮ ಇಮೇಜ್ ಇವೆಲ್ಲವೂ ಕೂಡ ಸಮಾಜದಲ್ಲಿ ಹೆಚ್ಚಾಗುವಂಥದ್ದು. ಸಾಯಂಕಾಲದ ಹೊತ್ತಿಗೆ ಕಾಲಿಗೇನು ಪೆಟ್ಟಾಗುವಂತಹ ಸಾಧ್ಯತೆ, ನೋವಾಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ನಿಮ್ಮಲ್ಲಿರ್ತಕ್ಕಂತಹ ಪದಾರ್ಥಗಳನ್ನು ಮಾರಾಟ ಮಾಡೋದೇನಾದರೂ ಇದ್ದರೆ ಆ ಪದಾರ್ಥಗಳಿಂದ ಬರುವ ಲಾಭ ನಿಮಗೆ ವಿಶೇಷವಾಗಿ ಕೈ ಹಿಡಿತಕ್ಕಂಥದ್ದಾಗತ್ತೆ. ಚಾಮುಂಡೇಶ್ವರಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.